ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಕತ್ತು ನೋವು, ಮಂಡಿ ನೋವು ಎರಡ, ದೇಹ ನೋವುಗಳ ಗೂಡು. ಹಾಗಾದ್ರೆ ಯಾವ್ಯಾವ ನೋವು ಬಂದಾಗ ಏನ್ ಮಾಡಬೇಕು? ಪೇನ್ ಮ್ಯಾನೇಜ್ಮೆಂಟ್ ಹೇಗೆ? ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ನೋವು ಯಾರಿಗ್ ಬರೋದಿಲ್ಲ ಹೇಳಿ? ಹುಟ್ಟಿದ ಮೇಲೆ ನೋವು ಅನುಭವಿಸಲೇಬೇಕು. ಹಾಗೆ ನೋಡಿದ್ರೆ ಅದೆಷ್ಟೋ ನೋವುಗಳು ಆವಾಗವಾಗ ದೇಹವನ್ನ ಕಾಡ್ತವೆ, ತಲೆಯಿಂದ ಹಿಡಿದು ಉಮ್ಮುಷ್ಟದ ತನಕ. ಆದ್ರೆ ನೋವು ಬಂದಾಗಲೆಲ್ಲ ಮನುಷ್ಯ ಅದರಿಂದ ಆಚೆ ಬರೋ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಅದೊಂದು ದೊಡ್ಡ ಸರ್ಕಸ್. ದೇಹಕ್ಕೆ ಬರೋ ಕಾಮನ್ ನೋವುಗಳೆಂದ್ರೆ ಕತ್ತು ನೋವು, ತಲೆನೋವು, ಬೆನ್ನು ನೋವು, ಸೊಂಟ ನೋವು, ಕೈಕಾಲುಗಳ ನೋವು, ಕೀಲು ನೋವು. ಅವುಗಳಲ್ಲಿ ಕೆಲವು ತಾತ್ಕಾಲಿಕ, ಕೆಲವು ಬಂದ ಮೇಲೆ ಹೋಗೋದೇ ಇಲ್ಲ. ಕೆಲವು ನೋವು ಬಂದ್ರಂತೂ ಮನುಷ್ಯ ವಿಲವಿಲ ಒದ್ದಾಡಿ ಹೋಗ್ತಾನೆ. ಬೆನ್ನು ನೋವು ಮತ್ತು ಸೊಂಟ ನೋವು ಅತಿಯಾದ್ರೆ ಕೂರೋದಿಕ್ಕೂ ಆಗಲ್ಲ, ನಿಲ್ಲೋದಿಕ್ಕೂ ಆಗಲ್ಲ. ವಯಸ್ಸಾದ ಮೇಲೆ ಕಾಣಿಸಿಕೊಳ್ಳೋ ಜಾಯಿಂಟ್ ಪೇನ್ ಅಂತೂ ಹಿಂಡಿ ಹಿಪ್ಪೆ ಮಾಡ್ಬಿಡತ್ತೆ. ದೈಹಿಕ ನೋವುಗಳಿಂದ ಮುಕ್ತಿ ಪಡೆಯೋದು ಅಷ್ಟು ಸುಲಭವಲ್ಲ. ಆಕ್ಸಿಡೆಂಟ್ ಆದಾಗ ಉಂಟಾಗೋ ನೋವು ಎಷ್ಟೋ ಸಲ ಯಮ ಹಿಂಸೆ ಕೊಟ್ಟಿರುತ್ತೆ. ಸ್ಪೋರ್ಟ್ಸ್ ಆಡೋವಾಗ್ಲೂ ಕೆಲವರಿಗೆ ದೈಹಿಕ ನೋವು ಕಂಡುಬರುತ್ತೆ. ಆದ್ರೆ ಡೋಂಟ್ ವರಿ, ದೇಹದಲ್ಲಿ ಯಾವುದೇ ತರದ ನೋವು ಕಂಡು ಬಂದ್ರೂ ಸರಿಯಾದ ಚಿಕಿತ್ಸೆ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ಬೆನ್ನು ನೋವು, ಸೊಂಟ ನೋವು, ಭುಜದ ನೋವು, ಮೈಗ್ರೇನ್ ನೋವುಗಳಿಗೆ ಕಾರಣಗಳೇನು? ಪೇನ್ ಮ್ಯಾನೇಜ್ಮೆಂಟ್ ಹೇಗೆ? ಈ ಎಲ್ಲಾ ವಿಚಾರವನ್ನ ತಿಳಿಸಿಕೊಡಲು ಇವತ್ತಿನ ನಿಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಜೀವಿನಿ ಸೊಲ್ಯೂಷನ್ಸ್ ಕೋಲ್ಡ್ ಲೇಸರ್ ಥೆರಪಿ ಸೆಂಟರ್ನ ಡಾಕ್ಟರ್ ಹರೀಶ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಕಾಮನ್ ಆಗಿ ಈಗ ನೀವು ಆಸ್ ಎ ಡಾಕ್ಟರ್ ನೋಡೋದಾದ್ರೆ ಇತ್ತೀಚೆಗೆ ದೇಹದ ಯಾವ ಯಾವ ಭಾಗಗಳಲ್ಲಿ ನೋವಿದೆ ಅಂತ ಪೇಷಂಟ್ಸ್ ಜಾಸ್ತಿ ಬರ್ತಾರೆ. ಬೇರೆ ಬೇರೆ ಪಾರ್ಟ್ಸ್ ಅಲ್ಲಿ ಯಾವ ರೀತಿಯ ನೋವುಗಳು ಕಂಡು ಬರಬಹುದು ಅಂತ? ಇತ್ತೀಚಿನ ದಿನಗಳಲ್ಲಿ ನಾವು ಹೇಳೋದಾದರೆ ಸುಮಾರು ಒಂದು 100 ಜನದಲ್ಲಿ 100 ಜನಕ್ಕೂ ಮಂಡಿ ನೋವು ತುಂಬ ಕಾಮನ್ ಆಗ್ತಾ ಇದೆ. ಯಾಕೆ ಅಂತಂದರೆ ಈ ಮಂಡಿ ನೋವು ಒಂದು ಆರ್ಥ್ರೈಟಿಸ್ ಅಂತ ಏನು ಹೇಳ್ತೀವಿ. ಸೊ ಇದು ಯೂಶಲಿ ಒಂದು ವೇರ್ ಆ್ಯಂಡ್ ಟೇರ್ ಅಥವಾ ನಮ್ಮ ಒಂದು ಮೂಳೆಗಳು ಸವಿಯೋದ್ರಿಂದ ಅಥವಾ ಒಂದು ಜಾಸ್ತಿ ಹೊತ್ತು ನಿಂತು ನಾವು ಕೆಲಸ ಮಾಡೋದ್ರಿಂದ, ಬೀಳೋದ್ರಿಂದ, ಅಥವಾ ನಾವು ಒಂದು ಬೊಜ್ಜುತನ ಅಥವಾ ಒಬಿಸಿಟಿ ಇರೋದ್ರಿಂದ ನಮ್ಮ ಮಂಡಿಗಳ ಮೇಲೆ ತುಂಬಾ ಭಾರ ಬೀಳ್ತಾ ಇದೆ. ಸೊ ಯಾವಾಗ ಅದು ಪ್ರೆಷರ್ ತುಂಬ ಬೀಳುತ್ತೆ ಅಲ್ಲಿ ವೇರ್ ಆ್ಯಂಡ್ ಟೇರ್ ಅಥವಾ ಒಂದು ಸವಕಳಿ ಅಥವಾ ಸವಿಯೋದಾಗುತ್ತೆ. ಸೊ ಯಾವಾಗ ಒಂದು ಡಿಜನರೇಷನ್ ಆಗುತ್ತೆ ಆಗ ಅಲ್ಲಿನ ಮೂಳೆಗಳ ಮೇಲೆ ಒಂದು ಕೋಟಿಂಗ್ ಇರುತ್ತೆ, ಅದನ್ನು ನಾವು ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಅದೊಂದು ಸ್ಪಂಜ್ ಆಕಾರದಲ್ಲಿರುತ್ತೆ. ಅದು ಒಂದು ಶಾಕ್ ಅಬ್ಸರ್ವ್ ಥರ ನಮ್ಮ ಮಂಡಿಗಳ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ. ಸೊ ಯಾವಾಗ ಅದು ಒಂದು ಸವಿತಾ ಹೋಗುತ್ತೆ, ಒಂದು ವೇರ್ ಆ್ಯಂಡ್ ಟೇರ್ ಆಗ್ತಾ ಹೋಗುತ್ತೆ, ಅಲ್ಲಿರ್ತಕ್ಕಂಥ ಜೀವಕೋಶಗಳು ಡ್ಯಾಮೇಜ್ ಆಗ್ತವೆ. ಆ ಕಾರ್ಟಿಲೇಜ್ ಸವಿದ ನಂತರ ಸೊ ಅದೆರಡೂ ಮೂಳೆಗಳ ಮಧ್ಯದಲ್ಲಿ ಒಂದು ಫ್ರಿಕ್ಷನ್ ಆಗುತ್ತೆ, ಅಂದರೆ ಒಂದಕ್ಕೊಂದು ಮೂಳೆಗಳು ಉಜ್ತವೆ. ಸೊ ಅದರಿಂದ ಉಂಟಾಗ್ತಕ್ಕಂಥ ಕಂಡೀಷನ್ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ಈ ಆರ್ಥ್ರೈಟಿಸ್ ಇತ್ತೀಚಿನ ದಿನಗಳಲ್ಲಿ ನಾವು ಅಬ್ಸರ್ವ್ ಮಾಡೋದಾದರೆ 100ಕ್ಕೆ 100ರಷ್ಟು ಎಲ್ಲ ಜನಕ್ಕೂ ಬರೋದು ಕಾಮನ್ ಆಗ್ತಾ ಇದೆ. ಇದರಲ್ಲಿ 2-3 ರೀಸನ್ಸ್ ಇರುತ್ತೆ. ಮೊದಲನೇದಾಗಿ ನಾವು ತಿಂತಕ್ಕಂಥ ಒಂದು ನ್ಯೂಟ್ರಿಷನ್ ಕೆಪಾಸಿಟಿ ಏನಿದೆ ಅದು ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಸೊ ನಮ್ಮ ಅಜ್ಜಂದ್ರಿಗೆ 60-80 ಆದರೂ ಅವ್ರಿಗೆ ಯಾವ ನೋವುಗಳು ಇರ್ತಾ ಇರಲಿಲ್ಲ. ಆದರೆ ಈಗ ನಮ್ಗಳಿಗೆ ಒಂದು 35ಕ್ಕೇ ನೋವು ಶುರುವಾಗ್ತಾ ಇದೆ. ಸೊ ಒಂದು ಮೂಳೆ, ದ ಲಾಸ್ಟ್ ಮೂಳೆ, ನಮ್ಮ ಮಂಡಿಯ ಒಂದು ಪಟೆಲ್ಲ ಅಂತ ಏನು, ಮಂಡಿ ಚಿಪ್ ಅಂತ ಏನು ಹೇಳ್ತೀವಿ, ಅದು ನಮ್ಮ ಕೊನೆಯ ಮೂಳೆ ಕೂಡ್ಕೊಳ್ಳುತ್ತೆ ನಮ್ಮ ಒಂದು 25ನೇ ವಯಸ್ಸಲ್ಲಿ. ಅದೇ ಎಲ್ಲ ಮೂಳೆಯಲ್ಲಿ ಅದು ಫಸ್ಟ್ ಮೂಳೆ ಸವಿಲಿಕ್ಕೆ ಶುರುವಾಗೋದು ನಮ್ಮ 26ನೇ ವಯಸ್ಸಲ್ಲಿ. ಸೊ 26ನೇ ವಯಸ್ಸಿಂದ ಯಾವಾಗ ನಮ್ಮ ಮೂಳೆಗಳು ಸವಿಯಕ್ಕೆ ಶುರುವಾಗ್ತವೆ, ಸೊ ಒಂದೊಂದಾಗಿ ಯಾವುದ್ರ ಮೇಲೆ ನಾವು ತುಂಬ ಪ್ರೆಷರ್ ಕೊಟ್ಟಿರ್ತೀವಿ, ಯಾವುದ್ರ ಮೇಲೆ ನಾವು ತುಂಬ ಭಾರ ಹಾಕಿರ್ತೀವಿ, ಅಥವಾ ಯಾವುದನ್ನು ನಾವು ತುಂಬ ಉಪಯೋಗಿಸಿರ್ತೀವಿ, ಸೊ ಅದ್ರ ಮೇಲೆ ಒಂದು ವೇರ್ ಆ್ಯಂಡ್ ಟೇರ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಆರ್ಥ್ರೈಟಿಸ್ ಮೊದಲನೇ ತೊಂದರೆ ಆದರೆ, ಅದಲ್ಲದೆ ಇನ್ನೂ ಒಂದು ಮೇಜರ್ ತೊಂದರೆ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇರೋದಕ್ಕಂತ ಇದು ಸೊಂಟ ನೋವು ಅಥವಾ ನಾವು ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಸೊ ಈ ಸ್ಪಾಂಡಿಲೈಟಿಸ್ಗೆ ಮೇಜರ್ ಕಾರಣ ಅಂತಂದರೆ
ನಮ್ಮ ಬೆನ್ನು ಮೂಳೆಗಳ ಮಧ್ಯೆ ಒಂದು ಡಿಸ್ಕ್ ಅಂತ ಏನಿರುತ್ತೆ, ಆ ಡಿಸ್ಕಲ್ಲಿ ಅದು ಕೂಡ ಒಂದು ಶಾಕ್ ಅಬ್ಸರ್ವ್ ಥರ ವರ್ಕ್ ಮಾಡ್ತಾ ಇರುತ್ತೆ. ನಾವು ನಿಲ್ತಕ್ಕಂಥದ್ದು, ಜಂಪ್ ಮಾಡ್ತಕ್ಕಂಥದ್ದು, ಬಗ್ಗಿ ಹೇಳ್ತಕ್ಕಂಥದ್ದು, ಕಿಲೋಮೀಟರ್ ಗಟ್ಟಲೆ ಟ್ರಾವೆಲ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಒಂದು ನೋವು ಫೀಲ್ ಆಗ್ತಾ ಇಲ್ಲ ಅಂತಂದರೆ ನಮ್ಮ ಒಂದು ಸ್ಟ್ರೆಸ್ ಅಥವಾ ವೇರ್ ಆ್ಯಂಡ್ ಟಿಯರ್ನ ಆ ಡಿಸ್ಕು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬಟ್ ಆಸ್ ಎ ಡೇ ಪ್ರೋಗ್ರೆಸಸ್ ಮತ್ತು ಒಂದು ನಮ್ಮ ಏಜಿಂಗ್ ಫ್ಯಾಕ್ಟರಿಂದ ಮತ್ತು ನಮ್ಮ ಒಂದು ಡಿಫಿಷಿಯನ್ಸಿ ಆಫ್ ನ್ಯೂಟ್ರಿಷನ್ಸಿ, ಕ್ಯಾಲ್ಶಿಯಂ, ವೈಟಮಿನ್ ಡಿ ಅಂತ ಏನು ಹೇಳ್ತೀವಿ, ಸೊ ಇದರಿಂದ ಏನಾಗುತ್ತೆ, ಆ ಡಿಸ್ಕಲ್ಲಿ ಇರ್ತಕ್ಕಂಥ ಒಂದು ಹೈಡ್ರೇಷನ್ ಅಥವಾ ಒಂದು ನೀರಿನ ಅಂಶ ಏನು ಹೇಳ್ತೀವಿ ಅದು ಡಿಹೈಡ್ರೇಟ್ ಆಗುತ್ತೆ. ಅಂದರೆ ತನ್ನ ನೀರಿನ ಅಂಶನ ಕಳ್ಕೊಳ್ತಾ ಬರುತ್ತೆ. ಯಾವಾಗ ಅದು ಡಿಹೈಡ್ರೇಟ್ ಆಗುತ್ತೆ, ಇದರಲ್ಲಿ ಒಂದು ವೇರ್ ಆ್ಯಂಡ್ ಟಿಯರ್ ಜಾಸ್ತಿ ಆದಾಗ ಆ ಡಿಸ್ಕ್ ತನ್ನ ಜಾಗದಿಂದ ಹೊರಗಡೆಗೆ ಬಂದು ನಮ್ಮ ಸ್ಪೈನಲ್ ಕಾರ್ಡ್ ಅಥವಾ ಸ್ಪೈನಲ್ ಕೆನಾಲ್ ಅಂತ ಏನು ಹೇಳ್ತೀವಿ, ಸೊ ಅಲ್ಲಿರ್ತಕ್ಕಂಥ ನಮ್ಮ ಸ್ಪೈನಲ್ ನರ್ವ್ಸ್ಗೆ ಅದು ಕಂಪ್ರೆಸ್ ಮಾಡುತ್ತೆ. ಸೊ ಈ ಯಾವಾಗ ನರ್ವ್ ಕಂಪ್ರೆಸ್ ಮಾಡುತ್ತೆ ಅದರ ಗ್ರೇಡ್ಸ್ ಆಫ್ ಕಂಪ್ರೆಷನ್ ಇರುತ್ತೆ. ಸೊ ಗ್ರೇಡ್ 1 ಕಂಪ್ರೆಷನ್ ಅಂತಂದರೆ ಬರೀ ನಮ್ಮ ಸೊಂಟದಲ್ಲಿ ಅಥವಾ ಕುತ್ತಿಗೆಯಲ್ಲಿ ಮಾತ್ರ ನೋವು ಕಾಣಿಸ್ಕೊಳ್ತಕ್ಕಂಥದ್ದು. ಗ್ರೇಡ್ 2 ಅಂತಂದರೆ ಆ ಕುತ್ತಿಗೆ ಮತ್ತು ಸೊಂಟದ ರೀಜನ್ನು ಮತ್ತು ಕಾಲುಗಳಿಗೆ ಸೆಳೆತ ಬರ್ತಕ್ಕಂಥದ್ದು, ಅಂದರೆ ಅದನ್ನು ನಾವು ಸಯಾಟಿಕಾ ಅಥವಾ ರೇಡಿಯೇಟಿಂಗ್ ಪೇನ್ ಅಂತ ಹೇಳ್ತೀವಿ. ಅದೇ ರೀತಿ ಗ್ರೇಡ್ 3 ಅಂತಂದರೆ ಅವ್ರಿಗೆ ಎದ್ದೇಳಕ್ಕೂ ಆಗಲ್ಲ, ಕಂಪ್ಲೀಟಾಗಿ ಮಲ್ಕೊಂಡೇ ಬಿಡೋದು, ಈ ಕಡೆ ತಿರ್ಗಂಗಿಲ್ಲ ಈ ಕಡೆ ತಿರ್ಗಂಗಿಲ್ಲ, ಆ ರೀತಿ ಒಂದು ಗ್ರೇಡ್ 3. ಆ ಗ್ರೇಡ್ 3ನ ನಾವು ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ಸೊ ಇದು ಒಂದು ಸ್ಪಾಂಡಿಲೈಟಿಸ್ ಆಯಿತು ಅಂತಂದರೆ. ಮತ್ತು ಈ ಮಹಿಳೆಯರಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳ್ತಕ್ಕಂಥ ಕೆಲವು ಕಂಡೀಷನ್ಸ್ ಇದೆ. ಸೊ ಅದರಲ್ಲಿ ಮೊಟ್ಟ ಮೊದಲಾಗಿ ಈ ಮೈಗ್ರೇನ್ ಹೆಡ್ಏಕ್ ಅಂತ ಹೇಳ್ತೀವಿ. ಈ ಮೈಗ್ರೇನ್ ಹೆಡ್ಏಕ್ ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ, ಯಾವ ವಯಸ್ಸಲ್ಲಿ ಬರುತ್ತೆ, ಇದುವರೆಗೂ ಅದನ್ನು ಪ್ರಾಪರಾಗಿ ಕಂಡುಹಿಡಿಲಿಕ್ಕಾಗಿಲ್ಲ. ಬಟ್ ಅದು ಬರಲಿಕ್ಕೆ ಒಂದು ಉದ್ದೇಶ ಏನು ಅಂತಂದರೆ ನಮ್ಮ ಸ್ಟ್ರೆಸ್ ಫ್ಯಾಕ್ಟರ್ ತುಂಬ ಕಾಮನ್ ಆಗುತ್ತೆ, ಜೊತೆಗೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾವಾಗ ಆಗುತ್ತೆ, ನಮ್ಮ ಮೈಂಡಲ್ಲಿ ಇರ್ತಕ್ಕಂಥ ಒಂದು ಮೆದುಳಲ್ಲಿ ಇರ್ತಕ್ಕಂಥ ಒಂದು ಬ್ಲಡ್ ವೆಸಲ್ಸ್ ಏನು ಹೇಳ್ತೀವಿ ಅದು ವ್ಯಾಸೋ ಡೈಲೇಟೇಷನ್ ಆಗುತ್ತೆ. ಅಂದರೆ ಒಂದು ಪೌಂಡಿಂಗ್ ಆಫ್ ಬ್ಲಡ್ ಅಂತಂದರೆ ಒಂದು ಬ್ಲಡ್ ರಶ್ ಆಗುತ್ತೆ. ಸೊ ಈಗ ಯಾರೇ ಒಬ್ರು ತಲೆ ನೋವು ಅಂತಂದರೆ ಎಲ್ಲ ತಲೆ ಗಟ್ಟಿಯಾಗಿ ಹಿಡ್ಕೊಂಡೇ ಇರ್ತಾರೆ ಹೊರತು ಅದನ್ನ ಯಾರಾದರೂ ಬಟ್ಟೆ ಹಾಕಿ ಕಟ್ಟಬೇಕಪ್ಪ, ನನ್ನ ಬಿಸಿಲಿಗೆ ಬರೋಕ್ಕೆ ಇಷ್ಟ ಆಗಲ್ಲ, ಸೌಂಡ್ ಕೇಳೋಕ್ಕೆ ಇಷ್ಟ ಆಗಲ್ಲ, ಆ ಥರ ಒಂದು ಇರಿಟೇಬಿಲಿಟಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಈ ಮೈಗ್ರೇನ್ ಹೆಡ್ಏಕ್ಗೆ ಇದುವರೆಗೂ ಟ್ರೀಟ್ಮೆಂಟ್ ಅಂದರೆ ನೋವು ಬಂದಾಗ ನೀವು ಮಾತ್ರೆ ತಗೊಳ್ಳಿ, ಅದು ಬಿಟ್ಟರೆ ಬೇರೆ ಇನ್ಯಾವುದೂ ಟ್ರೀಟ್ಮೆಂಟ್ ಇಲ್ಲ. ಸೊ ಇದು ನೀವು ಯು ಹ್ಯಾವ್ ಟು ಲಿವ್ ವಿತ್ ಇಟ್, ನೀವು ಅದ್ರ ಜೊತೆ ನಾನು ಬದುಕಬೇಕು ಅಂತಕ್ಕಂಥ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಇತ್ತು. ನಮ್ಮ ಈ ಕೋಲ್ಡ್ ಲೇಸರ್ಸ್ ಮುಖಾಂತರ ಈ ಮೈಗ್ರೇನ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡಿ ಅದನ್ನು ಸರಿಪಡಿಸ್ಬೋದು ಅನ್ನೋದನ್ನು ನಾವೊಂದು ಪ್ರೂವ್ ಮಾಡಿ ತೋರಿಸಿದ್ದೀವಿ. ಸೊ ಈ ಮೈಗ್ರೇನ್ ಹೆಡ್ಏಕ್ ಅಲ್ಲದೆ ಸೊ ಜೊತೆಗೆ ಇನ್ನೂ ಒಂದು ಈ ಹಿಮ್ಮಡಿಯಲ್ಲಿ ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಈ ಜಾಸ್ತಿ ಹೀಲ್ಸ್ ಹಾಕ್ಕೊಳ್ತಕ್ಕಂಥದ್ದು, ಅಥವಾ ತುಂಬ ಹೊತ್ತು ನಿಂತು ಕೆಲಸ ಮಾಡ್ತಕ್ಕಂಥದ್ದು, ಅಥವಾ ಜಾಸ್ತಿ ಚಕಂಬಕ್ಲೆ ಹಾಕಿ ಕೂರೋದ್ರಿಂದ ನಮ್ಮ ಹಿಮ್ಮಡಿ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ. ಸೊ ಅವಾಗೇನು ಪ್ರೆಷರ್ ಬೀಳುತ್ತೆ, ನಮ್ಮ ಪಾದದಲ್ಲಿರ್ತಕ್ಕಂಥ ಒಂದು ಆರ್ಚ್ ಏನಿತ್ತು ಅದು ಫ್ಲ್ಯಾಟ್ ಆಗುತ್ತೆ. ಸೊ ಆ ಫ್ಲ್ಯಾಟ್ ಆದಾಗ ಕೆಳಗಡೆ ಒಂದು ಪ್ಲಾಂಟರ್ ಫೇಶಿಯಾ ಅಂತ ಇರುತ್ತೆ. ಆ ಪ್ಲಾಂಟರ್ ಫೇಶಿಯಾ ತುಂಬಾ ಸ್ಟ್ರೆಚ್ ಆಗೋದ್ರಿಂದ, ಈಗ ಒಂದು ರಬ್ಬರ್ ಬ್ಯಾಂಡ್ನ ಎಷ್ಟು ತುಂಬ ಸ್ಟ್ರೆಚ್ ಆಗಿ ಅದರ ಎಲಾಸ್ಟಿಸಿಟಿ ಕಳ್ಕೊಂಡ್ಬಿಡುತ್ತೋ ಅದೇ ರೀತಿ ಆ ಪ್ಲಾಂಟರ್ ಫೇಶಿಯಾ ತನ್ನ ಎಲಾಸ್ಟಿಸಿಟಿ ಕಳ್ಕೊಂಡ್ಬಿಡುತ್ತೆ. ಕಳ್ಕೊಂಡಾಗ ಏನಾಗುತ್ತೆ, ನಮ್ಮ ಡೈರೆಕ್ಟಾಗಿ ನಮ್ಮ ಹಿಮ್ಮಡಿ ಮೇಲೆ ತುಂಬ ಪ್ರೆಷರ್ ಬೀಳೋದ್ರಿಂದ ಆ ಪ್ಲಾಂಟರ್ ಫೇಶಿಯಾ ಟಿಯರ್ ಆಗುತ್ತೆ, ಅಂದರೆ ಮೈಕ್ರೋ ಟಿಯರ್ಸ್, ಅಂದರೆ ಸಣ್ಣದಾಗಿ ಹರಿತಾ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಆ ಕ್ಯಾಲ್ಕೇನಿಯಲ್ ಬೋನ್ ಏನಿದೆ ಅದು ಆ ಫೇಶಿಯನ್ನು ಸೇರಿಸ್ಕೊಂಡು ಕೂಡಿಸ್ಕೊಂಡ್ಬಿಡುತ್ತೆ. ಅದನ್ನೊಂದು ಎಕ್ಸ್ಟ್ರಾ ಗ್ರೋತ್ ಅಂತ ಹೇಳಿದೆ, ಅಥವಾ ಸ್ಪರ್ ಫಾರ್ಮೇಷನ್, ಅಥವಾ ಒಂದು ಎಕ್ಸ್ಟ್ರಾ ಮೂಳೆ ಬೆಳ್ಕೊಂಡಿದೆ ಅನ್ನೋ ಕಾಮನ್ ಟರ್ಮ್ಸನ್ನು ನಾವು ಹೇಳ್ಬೋದು. ಸೊ ಆ ಸ್ಪರ್ ಫಾರ್ಮೇಷನ್ ಆಗಿಬಿಟ್ಟಾಗ ಅವರ ವೇದನೆ ಹೇಳಬೇಕು, ಒಂದು ಅರ್ಧ ಗಂಟೆ ಕೂತು ಎದ್ದಬೇಕು ಅಂದರೆ ಒಂದು 10 ಹೆಜ್ಜೆ ಹಾಕೋ ತನಕ ಅದೆಷ್ಟೋ ಕುಂಟ್ಕೊಂಡು ನಡೀತಾರೆ. ಅಥವಾ ಬೆಳಿಗ್ಗೆ ಎದ್ದು ಭೂಮಿ ಮೇಲೆ ಪಾದ ಇಡಬೇಕು ಅಂದರೆ ತುಂಬ ಯೋಚನೆ ಮಾಡ್ತಾರೆ. ಸೊ ಯಾಕಾರು ಇಡಬೇಕಪ್ಪ, ಒಂದು 10 ಹೆಜ್ಜೆ ಹಾಕೋತಂಗ ತುಂಬ ಕಷ್ಟ. ಸೊ ಈ ಸ್ಪರ್ ಈಸ್ ವೆರಿ ಮಚ್ ಕಾಮನ್ ನೌಡೇಸ್. ಸೊ ಇದಕ್ಕೆ ಇನ್ನೂ ಒಂದು ಕಾರಣ ಏನಂತಂದರೆ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ವೈಟಮಿನ್ ಡಿ ಡಿಫಿಷಿಯನ್ಸಿ. ಯಾವಾಗ ವೈಟಮಿನ್ ಡಿ ಡಿಫಿಷಿಯನ್ಸಿ ಇರುತ್ತೋ ನಮ್ಮ ಮೂಳೆಗಳ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ. ಒಂದು ಆಸ್ಟಿಯೋಪೊರೋಟಿಕ್ ಕಂಡೀಷನ್ಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಮೂಳೆಗಳು ಒಂದು ಸ್ಪಂಜ್ ಥರ ಆಗ್ಬಿಡುತ್ತೆ. ಸೊ ಯಾವಾಗ ಅದು ಸ್ಪಂಜ್ ಆಗುತ್ತೋ, ಈಗ ಒಂದು ದೃಢವಾದ ಒಂದು ಸ್ಟೀಲ್ ಇರೋದಕ್ಕೂ ಅದರಲ್ಲೂ ಒಂದು ಆಫ್ ಸ್ಟೀಲ್ಸ್ ವೇರಿಯೇಷನ್ ಆದಾಗ, ಯಾವುದು ದಪ್ಪ ಸ್ಟೀಲ್ ಚೆನ್ನಾಗಿದ್ರೆ ಅದು ತುಂಬಾ ಎಷ್ಟು ಫ್ಲೋರ್ಸ್ ಬೇಕಾದ್ರೂ ಹಿಡಿಯುತ್ತೆ, ಅದೇ ಸಣ್ಣ ಸ್ಟೀಲ್ ಹಾಕಿದಾಗ ಅದು ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಮೂಳೆಗಳು ಎಷ್ಟು ಗಟ್ಟಿ ಇರ್ತಾವೋ ಅಷ್ಟು ವೇರ್ ಆ್ಯಂಡ್ ಟಿಯರ್ನ ತಡೀತಕ್ಕಂಥ ಶಕ್ತಿ ಇರುತ್ತೆ. ಅದೇ ನಮ್ಮ ಮೂಳೆಗಳು ವೀಕ್ ಆಗೋದಾಗ ವೇರ್ ಆ್ಯಂಡ್ ಟಿಯರ್ ತಡೆಯೋಕ್ಕೆ ಶಕ್ತಿ ಇರಲ್ಲ. ಸೊ ಅದು ಬೇಗ ಬಿಟ್ಕೊಡ್ಬಿಡುತ್ತೆ. ಡಾಕ್ಟರ್, ಹಾಗೆ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ವೀಕ್ಷಕರೇ, ನಿಮಗೂ ಏನಾದರೂ ಸಮಸ್ಯೆ ಇದ್ರೆ ತಾವು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ತಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಇನ್ನು ಶ್ರೀ ಸಂಜೀವಿನಿ ಸೊಲ್ಯೂಷನ್ಸ್ ಕೋಲ್ಡ್ ಲೇಸರ್ ಥೆರಪಿ ಸೆಂಟರ್ನ ಡಾಕ್ಟರ್ ಹರೀಶ್ ಅವರ ಜೊತೆ ಮತ್ತಷ್ಟು ಮಾತನಾಡೋಣ ಪೇನ್ ಮ್ಯಾನೇಜ್ಮೆಂಟ್ ಬಗ್ಗೆ. ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್.
ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಜೀವಿನಿ ಸೊಲ್ಯೂಷನ್ಸ್ ಕೋಲ್ಡ್ ಲೇಸರ್ ಥೆರಪಿ ಸೆಂಟರ್ನ ಡಾಕ್ಟರ್ ಹರೀಶ್ ಅವರು. ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ಸಮಸ್ಯೆಗಳಿದ್ರೆ ಡಾಕ್ಟರ್ ಜೊತೆ ಮಾತನಾಡಬಹುದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು. ಡಾಕ್ಟರ್, ತಾವು ಹೇಳ್ತಾ ಇದ್ರೆ ಯಾವ ರೀತಿಯ ನೋವುಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ ಅಂತ. ಪ್ರಮುಖವಾಗಿ ಇಂಥ ನೋವುಗಳು ಕಂಡು ಬಂದಾಗ ಕೋಲ್ಡ್ ಲೇಸರ್ ಥೆರಪಿ ಹೇಗೆ ವರ್ಕ್ ಆಗುತ್ತೆ? ಮೊದಲಿಗೆ ಥೆರಪಿ, ಕೋಲ್ಡ್ ಲೇಸರ್ ಥೆರಪಿ ಅಂದ್ರೆ ಏನು ಅಂತ? ಡೆಫಿನೆಟ್ ಆಗಿ ಈ ಕೋಲ್ಡ್ ಲೇಸರ್ ಥೆರಪಿ ಒಂದು ಫ್ಯೂಚರ್ ಮೆಡಿಸಿನ್ ಅಂತ ಡೆಫಿನೆಟ್ ಆಗಿ ಹೇಳ್ತೀವಿ. ಇದು ಒಂದು ಅತ್ಯದ್ಭುತವಾದ ಟ್ರೀಟ್ಮೆಂಟ್. ಯಾಕೆ ಅಂತಂದರೆ ನಾವು ಶ್ರೀ ಸಂಜೀವಿನಿ ಸಂಸ್ಥೆ ಮುಖಾಂತರ 6 ವರ್ಷಗಳ ಹಿಂದೆ ನಾವು ಯಾವಾಗ ಈ ಕೋಲ್ಡ್ ಲೇಸರ್ ಥೆರಪಿನ ನಾವು ಇಂಡಿಯಾದಲ್ಲಿ ಪ್ರಪ್ರಥಮವಾಗಿ ಬೆಂಗಳೂರಲ್ಲಿ ನಾವು ಶುರು ಮಾಡಿದಾಗ, ಅದಕ್ಕೂ ಮುಂಚೆ ಲೇಸರ್ಸ್ ಅಂದರೆ ಎಲ್ಲರೂ ಹೆದರ್ತಕ್ಕಂಥ ಒಂದು ತೊಂದರೆ ಆಗಿತ್ತು. ಯಾಕೆ ಅಂತಂದರೆ ಈ ಮೊದಲು ಅಂದರೆ 2009ಕ್ಕೆ ಮುಂಚೆ ಎಲ್ಲ ಏನಾಗ್ತಾಯಿತ್ತು, ಈ ಲೇಸರ್ಸ್ ಅಂದರೆ ಹೆದರಲಿಕ್ಕೆ ಕಾರಣ ಅವ್ರು ಕೊಡ್ತಕ್ಕಂಥ ಒಂದು ಟ್ರೀಟ್ಮೆಂಟ್ಸ್ ಅಂದರೆ ಅದನ್ನೆಲ್ಲ ಹಾಟ್ ಲೇಸರ್ಸಿಂದ ಯೂಸ್ ಮಾಡ್ತಾಯಿದ್ರು. ಸೊ ಈ ಹಾಟ್ ಲೇಸರ್ಸ್ಗೂ ನಮ್ಮ ಈ ಕೋಲ್ಡ್ ಲೇಸರ್ಸ್ಗೂ ತುಂಬಾ ವಿಭಿನ್ನವಾಗಿದೆ. ಯಾಕೆ ಅಂತಂದರೆ ನಾವು ಯೂಸ್ ಮಾಡ್ತಕ್ಕಂಥ ಈ ಕೋಲ್ಡ್ ಲೇಸರ್ಸ್ ಏನಿದೆ, ಇದು ತುಂಬ ಕಡಿಮೆ ಇಂಟೆನ್ಸಿಟಿ ಇರ್ತಕ್ಕಂಥ ಲೇಸರ್ಸ್. ಒಂದು ಲೋ ಲೆವೆಲ್ ಇಂಟೆನ್ಸಿಟಿ ಲೇಸರ್ಸ್ ಯಾವಾಗ ಆಗುತ್ತೋ ಅದು ನಮ್ಮ ಸೂರ್ಯನ ಪ್ರಕಾಶಮಾನಕ್ಕೆ ಈಕ್ವಲ್ ಆಗಿರುತ್ತೆ ಹೊರತು ಅದಕ್ಕಿಂತ ಜಾಸ್ತಿ ಇರಲ್ಲ. ಯಾಕೆ ಇದು ತುಂಬ ಮುಖ್ಯ ಅಂತಂದರೆ, ಈಗ ನಮ್ಮ ಸೂರ್ಯನ ಕಿರಣ ನಮ್ಮ ಮೈ ಮೇಲೆ ಬಿದ್ದರೆ ನಮಗೇನು ತೊಂದರೆ ಆಗಲ್ಲ. ಅದೇ ರೀತಿ ನಮ್ಮ ಕೋಲ್ಡ್ ಲೇಸರ್ಸ್ ನಮ್ಮ ಮೈ ಮೇಲೆ ಬಿದ್ದಾಗ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಒಂದು ಕಾಲರ್ ಇದ್ದಾರೆ, ಪರಿಮಳ ಜಗದೀಶ್ ಅವರು ಕರೆ ಮಾಡಿದ್ದಾರೆ. ಪರಿಮಳ ಅವರೇ ಹೇಳಿ, ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆ ಹೇಳಿ. ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಹೇಳಿ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ, ಹೇಳಿಮ್ಮ. ನಾನು ನಿಮ್ಮ ಸಂಜೀವಿನಿ ಸೆಂಟರ್ಗೆ ಸಯಾಟಿಕಾ ಇದ್ದಾಗ 2 ಕಡೆನೂ ನಮ್ಮ ಲೆಗ್ಸ್, ನನ್ನ ಬ್ಯಾಕ್ ಇಂದ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಪಾದದವರೆಗೂ ಪೇನ್ ಇತ್ತು. ಸೊ ಬೇರೆ ಯಾವುದೇ ಟ್ರೀಟ್ಮೆಂಟ್ ಕೇಳಿಸ್ತಾ ಇದೆಯಾ? ಹೇಳಿ ಪರಿಮಳ ಅವರೇ, ಕೇಳಿಸ್ತಾ ಇದೆ. ಸೊ ನನಗೆ ಆಗಿದ ಅನುಭವ ಏನಂದ್ರೆ, ಕೋಲ್ಡ್ ಲೇಸರ್ ನಮ್ಗೆ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದಾಗ ನಮ್ಗೇನು ಅನ್ಸಲ್ಲ, ಫೀಲ್ ಆಗಲ್ಲ. ಆದ್ರೆ ವಿತಿನ್ ಒಂದು ವಾರದೊಳಗೇನೆ ನನಗೆ ಪೇನ್ ಎಷ್ಟು ರಿಡ್ಯೂಸ್ ಆಯ್ತು ಅಂದ್ರೆ, ಐ ಥಿಂಕ್ ಲೈಕ್ ಇಟ್ಸ್ ಅಮೇಝಿಂಗ್. ಓಕೆ, ತಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಸಂಜೀವಿನಿ ಸೊಲ್ಯೂಷನ್ಸ್ ಇಂದ? ಖಂಡಿತವಾಗ್ಲು. ಆಮೇಲೆ ನನಗೆ ಬಂದು ಸ್ವಲ್ಪ ಕ್ರಾನಿಕ್ ಬ್ಯಾಕ್ ಪೇನ್ ಇತ್ತು. ಡಾಕ್ಟರ್ಸ್ ಏನ್ ಹೇಳ್ತಾರೋ, ಈಗ ಫಾರ್ ಎಕ್ಸಾಂಪಲ್ ನನಗಿದ್ದಿದ್ದು ಒಂದೇ ರೆಸ್ಟ್ರಿಕ್ಷನ್ ಏನಂದ್ರೆ, ಸ್ವಲ್ಪ ಒಂದು ಆ ಪೇನ್ ಎಲ್ಲ ಕಡಿಮೆ ಆಗೋವರೆಗೂ, ಬೆನ್ನಲ್ಲಿ ಏನ ಸ್ವೆಲ್ಲಿಂಗ್ ಇತ್ತು ಅದೆಲ್ಲ ಕಡಿಮೆ ಆಗೋವರೆಗೂ ವಾಕಿಂಗ್ ಆಗ್ಲಿ, ಬೇರೆ ಯಾವ್ದು ಎಕ್ಸರ್ಸೈಸ್ ಬೇಡ, ಮತ್ತೆ ವೆಯ್ಟ್ ಭಾರ ಅಂತದ್ದು ಏನು, ಡೋಂಟ್ ಗೋ ಟು ಕ್ಯಾರಿ ವೆಯ್ಟ್ ಅಂತ ಒಂದಿತ್ತು. ಅದು ಬಿಟ್ರೆ ಫ್ರೀಕ್ವೆನ್ಸಿ ಆಫ್ ಟ್ರೀಟ್ಮೆಂಟ್, ಮೊದಲನೇ ಸ್ಟಾರ್ಟಿಂಗ್ ಒಂದು 5 ದಿವಸ ಹೋಗ್ತಾ ಇದ್ವಿ, ಅದಾದ್ಮೇಲೆ ಅವರು ಆಲ್ಟರ್ನೇಟ್ ಡೇಸ್ ಬರಕ್ ಹೇಳಿದ್ರು. ನಾನು ಟ್ರೀಟ್ಮೆಂಟ್ ಸೆಷನ್ಸ್ ಯಾವ್ದು ಮಿಸ್ ಮಾಡ್ಕೊಂಡಿಲ್ಲ. ಮತ್ತೆ ನಮ್ಮ ಧನಲಕ್ಷ್ಮಿ ಮೇಡಮ್ ಅವ್ರು ನನಗೆ ಹೆಲ್ಪ್ ಮಾಡಿದ್ದು. ಸೊ ಅವ್ರು ಏನ್ ಹೇಳಿದ್ರು ಅದ್ ಪ್ರಕಾರ ನಡ್ಕೊಂಡ್ ಬಂದಾಗ ಇವತ್ತು ಮತ್ತೆ ವಾಪಸ್ ನನ್ನ ಜಿಮ್, ನನ್ನ ಯೋಗ ಎಲ್ಲ ಮಾಡಕ್ಕಾಯ್ತು ವಿತಿನ್ 3 months. ಸೊ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಆಕ್ಚುಲಿ ಮನೆಯವರು ಒಂದ್ಸರಿ ಅವ್ರ ಹತ್ರ ಬ್ಯಾಕ್ ಪೇನ್ ಇದ್ದಾಗ ಹೋಗಿದ್ರು. ಸೊ ನನಗೆ ಸಯಾಟಿಕಾ ಡೆವಲಪ್ ಆದಾಗ ಯಾಕೆ ಅಲ್ಲಿ ಟ್ರೈ ಮಾಡಬಾರ್ದು ಅಂದಾಗ ಹೋಗಿ, ಏನಂದ್ರೆ ಇವಾಗ ನಾವು ಬೇರೆ ಕಡೆ ಎಲ್ಲೋ ಹೋಗಿ ಒಂದು ಸರ್ಜರಿ ಅನ್ನೋದಕ್ಕೆ ಬ್ಯಾಕ್ ಪೇನ್ಗೆ ಅದಕ್ಕೆಲ್ಲದಕ್ಕಿಂತ ಈ ಟ್ರೀಟ್ಮೆಂಟ್ ನನಗೆ ಭಾರಿ ಖುಷಿ ಕೊಡ್ತು, ಭಾರಿ ಸಂತೋಷ ಆಯ್ತು. ಮತ್ತೆ ವಾಪಸ್ ಬ್ಯಾಕ್ ಟು ನನ್ಗೇನ್ ಇಷ್ಟ ಅನ್ನೋ ವರ್ಕೌಟ್ಸ್ ಮಾಡ್ತಾ ಇದ್ದೀನಿ. ಓಕೆ, ತುಂಬಾ ಖುಷಿಯಾಗಿದ್ದೀರಾ ಪರಿಮಳ ಅವರೇ. ಸಮಸ್ಯೆಗೆ ಪರಿಹಾರ ಸಿಕ್ಕಾಗೆ ಎಲ್ರಿಗೂ ಕೂಡ ಸಿಗ್ಲಿ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ TV9ಗೆ ಕರೆ ಮಾಡಿದ್ದಕ್ಕೆ. ಹಾಗೆ ಲೋಹಿತ್ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ಲೋಹಿತ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಲೋಹಿತ್ ಅವರೇ ಹೇಳಿ ಮೇಡಮ್. ಮಾತನಾಡಿ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರ್ ನಮಸ್ತೆ. ಸರ್ ನಮಸ್ತೆ ಲೋಹಿತ್ ಅವರೇ, ಹೇಳಿ. ಸರ್ ಹೆಡ್ ಪೈನ್ ಸಖತ್ ಸರ್. ನೆಕ್ ಪೈನಾ? ಕುತ್ತಿಗೆ ನೋವು ಇದೆಯಾ? ಹೆಡ್ ಪೈನ್, ತಲೆನೋವು. ತಲೆನೋವು. ಓಕೆ. ಎಷ್ಟು ವಯಸ್ಸು ಲೋಹಿತ್ ಅವರೇ ತಮ್ಗೆ? ಸರ್ 26. ಓಕೆ, ಏನ್ ಕೆಲಸ ಮಾಡ್ತಿದ್ದೀರಿ? ಸರ್ ಡಿಗ್ರಿ ಓದ್ತಾ ಇದೀನಿ. ಓಕೆ, ನಿಮ್ಗೆ ಅರ್ಧ ತಲೆನೋವು ಬರುತ್ತಾ ಅಥವಾ ಪೂರ್ತಿ ತಲೆನೋವು ಬರ್ತಾ ಇದೆಯಾ ತಮ್ಗೆ? ಸರ್ ಪೂರ್ತಿ, ಒಂದೊಂದ್ಸಲ ಅರ್ಧ, ಒಂದೊಂದ್ಸಲ ಫುಲ್ ಆಗುತ್ತೆ. ಓಕೆ. ಎಷ್ಟು ವರ್ಷದಿಂದ ಬರ್ತಾ ಇದೆ ಈ ತರ ತಮ್ಗೆ? ಸರ್ ಇದು ಒಂದು 3 years ಇಂದ ಬರ್ತಾ ಇದೆ. ಓಕೆ, ಏನಾದ್ರು ಬಿದ್ದಿದ್ದು ಏಟಾಗಿದ್ದು ಏನಾದ್ರು ಇದೆಯಾ ಲೋಹಿತ್?
ಇಲ್ಲ ಸರ್, ಆ ಥರದ್ದೇನಿಲ್ಲ. ಓಕೆ, ಸೊ ಏನು ವರಿ ಮಾಡ್ಕೋಬೇಡಿ ಲೋಹಿತ್, ನಿಮ್ಮ ತೊಂದರೆ ಏನಿದೆ ಒಂದು ಮೈಗ್ರೇನ್ ಹೆಡ್ಏಕ್ ತರ ಕಾಣಿಸ್ತಾ ಇದೆ. ಸೊ ಅದಕ್ಕೂ ಮುಂಚೆ ಫಸ್ಟ್ ನಾವು ನಿಮ್ಮ ಒಂದು ಕಂಪ್ಲೀಟ್ ಅಸೆಸ್ಮೆಂಟ್ ಅನ್ನು ತಗೊಳ್ಬೇಕಾಗತ್ತೆ. ಯಾವಾಗ ನಿಮ್ಮ ಒಂದು ಅಸೆಸ್ಮೆಂಟ್ ತಗೊಳ್ತೀವಿ, ನಿಮ್ಮ ತೊಂದರೆ ಈ ತಲೆನೋವು ಯಾವುದರಿಂದ ಬರ್ತಾ ಇದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಈ ತಲೆನೋವಲ್ಲೂ ಹಲವಾರು ವಿಧಗಳಿದಾವೆ. ಸೊ ಅದರಲ್ಲೂ ಒಂದು ಮೈಗ್ರೇನ್ ಹೆಡ್ಏಕ್ ಅಂತ ಹೇಳ್ತೀವಿ, ಟೆನ್ಷನ್ ಹೆಡ್ಏಕ್ ಅಂತ ಹೇಳ್ತೀವಿ, ಸ್ಟ್ರೆಸ್ ಹೆಡ್ಏಕ್ ಅಂತ ಹೇಳ್ತೀವಿ, ಅಥವಾ ಸೈನಸೈಟಿಸ್ ರಿಲೇಟೆಡ್ ಹೆಡ್ಏಕ್ ಅಂತ ಹೇಳ್ತೀವಿ, ಅಥವಾ ಜನರಲೈಸ್ಡ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಅವ್ರಿಗೆ ಯಾವ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೋಡಿಕೊಂಡು ಡೆಫಿನೆಟ್ಲಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಮೈಸೂರಲ್ಲಿ ನಮ್ಮದು ಸಂಜೀವಿನಿ ಸಂಸ್ಥೆ ಇದೆ. ಸೊ ಅಲ್ಲಿ ಹೋಗಿ ಒಂದ್ಸಲ ಅಸೆಸ್ಮೆಂಟ್ ಮಾಡಿಸ್ಕೊಂಡು ಒಂದು ಟ್ರೀಟ್ಮೆಂಟ್ ತಗೊಳ್ಳಿ, ಡೆಫಿನೆಟ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ, ಈಗ ನಮ್ಮ ಪರಿಮಳ ಅವರು ಏನು ಮಾತಾಡಿದ್ರು, ಅವರು ನಮ್ಮ ನವರಸ ನಾಯಕ ಜಗ್ಗೇಶ್ ಅವರ ವೈಫ್. ಸೊ ಅವರು ಫಸ್ಟ್ ಡೇ ಬಂದಾಗ ಡೆಫಿನೆಟ್ಲಿ ಅವ್ರ ಮಗ ಅವ್ರನ್ನ ಲಿಟ್ರಲ್ ಆಗಿ ಸಪೋರ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಎರಡೂ ಕಾಲುಗಳಿಗೆ ಸೆಳೆತ ಆಗ್ತಾ ಇತ್ತು. ಸೊ ಅದರಿಂದ ಅವ್ರಿಗೆ ಸಿವಿಯರ್ ಪ್ರಾಬ್ಲಮ್ ಆಯ್ತು. ಅದು ಪ್ರಾಬ್ಲಮ್ ಆಗ್ಲಿಕ್ಕೆ ಏನಾಯ್ತು ಅಂತಂದ್ರೆ, ಶಿ ಟ್ರಾವೆಲ್ಡ್ ಎ ಲಾಟ್ ಒಂದು, ಮತ್ತೆ ಈ ಜಿಮ್ ಮಾಡಕ್ ಹೋದಾಗ ಒಂದು ರಾಂಗ್ ವೆಯ್ಟ್ಸ್ ಲಿಫ್ಟ್ ಮಾಡಿ ಅವ್ರಿಗೆ ಆತರ ಸಯಾಟಿಕಾ ಬಂತು. ಬಟ್ ಯಾವಾಗ ನಮ್ಮ ಹತ್ರ ಬಂದ್ರು, ವಿ ಸ್ಟಾರ್ಟೆಡ್ ಫಸ್ಟ್ ಅವರ ಒಂದು ಅಸೆಸ್ಮೆಂಟ್ ಅಂತ ಮಾಡ್ತೀವಿ. ಯಾಕೆ ಅಸೆಸ್ಮೆಂಟ್ ವೆರಿ ಇಂಪಾರ್ಟೆಂಟ್ ಅಂದ್ರೆ, ಒಂದು ನೋವು ಅಂತ ಬಂದ ತಕ್ಷಣ ಒಂದು ಪೇನ್ ಕಿಲ್ಲರ್ ಬರ್ಕೊಡೋದು ಸೊಲ್ಯೂಷನ್ ಅಲ್ಲ. ಯಾಕೆ ಬರ್ತಾ ಇದೆ, ಅದರ ರೂಟ್ ಕಾಸ್ ಏನು, ಮತ್ತೆ ಅದನ್ನ ನಾವು ಹೇಗೆ ಸರಿಪಡಿಸಬಹುದು, ಅದನ್ನ ನಾವು ಮಾಡಿದಾಗ ಈ ಪೇನ್ ಇಸ್ ನಥಿಂಗ್, ಪೇನ್ ಇಸ್ ಜಸ್ಟ್ ಎ ಸಿಂಪ್ಟಮ್. ಬಟ್ ಅಲ್ಲಿ ಇರ್ತಕ್ಕಂಥ ಕಂಪ್ರೆಷನ್, ಯಾವ ರೂಟ್ ಕಂಪ್ರೆಷನ್ ಮತ್ತೆ ಹೇಗೆ ಅದು ಕಂಪ್ರೆಷನ್ ಆಗಿದೆ ಅನ್ನೋದು ಮಾತ್ರ, ಅಥವಾ ಮೆಕ್ಯಾನಿಸಮ್ ಆಫ್ ಇಂಜುರಿ ಅಂತ ಏನು ಹೇಳ್ತೀವಿ, ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಇವರು ಬಂದಾಗ ನಾವೊಂದಕ್ಕೆ ನಮ್ಮದೇ ಆದ ಕೆಲವು ಸ್ಪೆಷಲ್ ಟೆಸ್ಟ್ ಇರುತ್ತೆ. ಸ್ಪೆಷಲ್ ಟೆಸ್ಟ್ ಮಾಡಿ ಕೆಲವು ಎಕ್ಸ್ರೇಗಳ ಮುಖಾಂತರ ಇವ್ರಿಗೆ ಆಗಿರ್ತಕ್ಕಂಥ ಒಂದು ಸಯಾಂಟಿಕಾ L4 L5 ಮತ್ತು L5S1 ಇರ್ತಕ್ಕಂಥ ಒಂದು ರೀಜನಲ್ಲಿ ಅವ್ರಿಗೆ ಕಂಪ್ರೆಷನ್ ಆಗಿತ್ತು. ಸೊ ನಂತರ ನಾವು ಅವ್ರಿಗೆ ಹೇಳಿದ್ವಿ, ಡೆಫಿನೆಟ್ಲಿ ಡ್ಯೂರಿಂಗ್ ದ ಟ್ರೀಟ್ಮೆಂಟ್ ಸ್ವಲ್ಪ ನೀವು ರೆಸ್ಟಲ್ಲಿರಿ ಆ್ಯಂಡ್ ಯು ಕಂಪ್ಲೀಟ್ ದ ಕೋರ್ಸ್. ಯಾವುದೇ ಆಗಲಿ ಇದೊಂದು, ಇಟ್ಸ್ ನಾಟ್ ಲೈಕ್ ಎ ಡಾಕ್ಟರ್ ಶಾಪಿಂಗ್. ಒಂದು ಕಡೆ ಹೋಗೋದು, ಒಂದು ವಾರ ಆಗಿಲ್ಲ ಅಂದರೆ ಮತ್ತೆ ಬಂದು ಇನ್ನೊಂದು ಕಡೆ ಹೋಗೋದು, ನಮ್ಮ ಪಕ್ಕದ ಮನೆಯವ್ರು ಇನ್ನೇನೋ ಹೇಳೋರು ಅಂತ ಅಲ್ಲಿಗೆ ಜಂಪ್ ಆಗೋದು. ಸೊ ಆಯುರ್ವೇದ, ಹೋಮಿಯೋಪತಿ ಇದರೆಲ್ಲ ಏನಾಗ್ತಾ ಇದೆ, ದಟ್ಸ್ ಜಸ್ಟ್ ಕನ್ಫ್ಯೂಷನ್. Patients are getting confused. ಅದಕ್ಕಿಂತ ಒನ್ಸ್ ಯು ಫಾಲೋ ಎ ಡಾಕ್ಟರ್ ಆ್ಯಂಡ್ ಕಂಪ್ಲೀಟ್ ದಟ್ ಕೋರ್ಸ್. ಆ ಕೋರ್ಸ್ ಕಂಪ್ಲೀಟ್ ಯಾವಾಗ ಆಗುತ್ತೆ, 100% ಅವ್ರಿಗೆ ಸಕ್ಸಸ್ ರೇಟ್ ಸಿಕ್ಕೇ ಸಿಗುತ್ತೆ. ಸೊ ಇವರು ನಮ್ಗೆ ಅಷ್ಟೇ ಹೇಳಿದ್ರು, ಸರ್ ನೀವು ಹೆಂಗೆ ಹೇಳ್ತಾರೆ ಮಾಡಿ, ನಂಗೆ ನೋವು ಕಡಿಮೆ ಮಾಡಿಕೊಡ್ಬೇಕು. ಆ್ಯಂಡ್ ಶಿ ಡಸಂಟ್ ವಾಂಟೆಡ್ ಎ ಸರ್ಜರಿ. ಸೊ ಡೆಫಿನೆಟ್ಲಿ ಇಟ್ ಇಸ್ ಒನ್ ಆಫ್ ಪಾಸಿಟಿವ್ನೆಸ್. ಆ್ಯಂಡ್ ಇದೊಂದು ಹೇಳ್ತೀನಿ, ಇತ್ತೀಚೆಗೆ ಒಂದು 10-15 ದಿವಸ ಕೆಳಗಡೆ ಒಂದು ಪ್ರತಿಷ್ಠಿತ ನ್ಯೂಸ್ ಪೇಪರಲ್ಲಿ ಈ ಸರ್ಜರಿಗಳಿಂದ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. ಸೊ ಅದ್ರ ಪ್ರಕಾರ ಈ ಮಂಡಿಗಳಿಗೆ ಮಾಡ್ತಕ್ಕಂಥ ಒಂದು ಕೀ ಹೋಲ್ ಸರ್ಜರಿ ಅಥವಾ ಆರ್ಥ್ರೋಸ್ಕೋಪಿಕ್ ಸರ್ಜರೀಸಿಂದ ಒಂದು ಸಲ ಜಾಯಿಂಟ್ ಎಕ್ಸ್ಪೋಸ್ ಆದರೆ ಅದರಿಂದ ಆರ್ಥ್ರೈಟಿಸ್ 5 ಪಟ್ಟು ಭಾಗ ಬೇಗ ಸವಿಯಕ್ಕೆ ಶುರುವಾಗತ್ತಂತೆ. ಸೊ ಒನ್ಸ್ ದ ಜಾಯಿಂಟ್ ಇಸ್ ಗೆಟ್ ಓಪನ್ಡ್, ಅಥವಾ ಒಂದು ಓಪನ್ ಏರ್ಗೆ ಅದಿದಾಗ ಇನ್ಫೆಕ್ಷನ್ ರೇಟ್ ತುಂಬ ಜಾಸ್ತಿ ಇರುತ್ತೆ, ಇನ್ಫ್ಲಮೇಷನ್ ಆಗಿ ಸವಿಯೋದು ತುಂಬ ಜಾಸ್ತಿ ಆಗುತ್ತೆ. ಸೊ ಸರ್ಜರಿ ಮಾಡ್ಲಿಕ್ಕೆ ಮುಂಚೆ 1000 ಸಲ ಯೋಚನೆ ಮಾಡಿ ಅನ್ನೋದನ್ನ ಅದು ಒತ್ತಿ ಹೇಳುತ್ತೆ. ನಿಜ ಡಾಕ್ಟರ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಶ್ರೀ ಸಂಜೀವಿನಿ ಸೊಲ್ಯೂಷನ್ಸ್ ಕೋಲ್ಡ್ ಲೇಸರ್ ಥೆರಪಿ ಸೆಂಟರ್ನ ಡಾಕ್ಟರ್ ಹರೀಶ್ ಅವ್ರ ಜೊತೆ ಪೇನ್ ಮ್ಯಾನೇಜ್ಮೆಂಟ್ ಬಗ್ಗೆ ಮತ್ತಷ್ಟು ಮಾತನಾಡೋಣ ಬ್ರೇಕ್ನ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಜೀವಿನಿ ಸೊಲ್ಯೂಷನ್ಸ್ ಕೋಲ್ಡ್ ಲೇಸರ್ ಥೆರಪಿ ಸೆಂಟರ್ನ ಡಾಕ್ಟರ್ ಹರೀಶ್ ಅವರು. ಡಾಕ್ಟರ್, ತಾವು ಹೇಳ್ತಾ ಇದ್ರಿ ಕೋಲ್ಡ್ ಲೇಸರ್ ಥೆರಪಿ ಹೇಗೆ ವಿಭಿನ್ನವಾಗಿರುತ್ತೆ ಅನ್ನೋದನ್ನ. ಪರಿಮಳ ಜಗ್ಗೇಶ್ ಅವರು ಕೂಡ ಅದರಿಂದ ಸೊಲ್ಯೂಷನ್ ಪಡ್ಕೊಂಡು ಹೇಳ್ತಾ ಇದ್ರು. ಮೇಜರ್ ಎಲ್ರಿಗೂ ಇರುವಂತದ್ದು ಸರ್ಜರಿ ಅನ್ನೋದು ಬೇಡ, ಜೊತೆಗೆ ಅದರಿಂದ ಏನಾಗ್ಬಿಡುತ್ತೋ ಅನ್ನೋ ಒಂದು ಆತಂಕ ಇರುತ್ತೆ. ಸೊ ಈ ಕೋಲ್ಡ್ ಲೇಸರ್ ಥೆರಪಿ ಎಂಥ ಕಂಡೀಷನ್ ಅಲ್ಲಿ ಇರೋರಿಗೆ ಯೂಸ್ ಆಗುತ್ತೆ, ಜೊತೆಗೆ ಸೆಷನ್ಸ್ ಇರ್ಬೋದು, ಏಜ್ ಲಿಮಿಟ್ ಇರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಡೆಫಿನೆಟ್ಲಿ ಈ ಕೋಲ್ಡ್ ಲೇಸರ್ ಥೆರಪಿ ಕೋಲ್ಡ್ ಲೇಸರ್ ಥೆರಪಿ ಟ್ರೀಟ್ಮೆಂಟಿಂದ ಸುಮಾರು ಒಂದು 80ರಿಂದ 90 ರೀತಿಯ ಕಂಡೀಷನ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೇವೆ. ಅಂದರೆ ಈಗ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಾಗೆ ಈ ಆರ್ಥ್ರೈಟಿಸ್ ಆಗ್ಬೋದು, ಸ್ಪಾಂಡಿಲೈಟಿಸ್ ಆಗ್ಬೋದು, ಅಥವಾ ಈ ಸಂಧಿವಾತ ಅಥವಾ ರೊಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ಅಥವಾ ಈ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೇವೆ. ಅಂದರೆ ಕಾಲಲ್ಲಿ ಒಂದು ಜೋಮ್ ಬರುತ್ತೆ, ಒಂದು ಉರಿದು ಕಾಣಿಸ್ಕೊಳ್ಳುತ್ತೆ, ಮತ್ತು ಯಾರೋ ಪಿನ್ನಲ್ಲಿ ಚುಚ್ಚತಕ್ಕಂಥ ಒಂದು ಅನುಭವ ಆಗುತ್ತೆ, ಇದನ್ನು ನಾವು ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಮತ್ತು ಈ ಫೈಬ್ರೋಮಯಾಲ್ಜಿಯಾ ಅಂತಂದರೆ ಅದಕ್ಕೆ ಒಂದು ಡಯಾಗ್ನೋಸಿಸ್ ಇರಲ್ಲ, ಸುಮ್ಮನೆ ಎಲ್ಲ ಕಡೆ ಮೈಯಲ್ಲಿ ನೋವಿರುತ್ತೆ. ಸೊ ಪೇನ್ ಕಿಲ್ಲರ್ ತಗೊಂಡ್ರೆ ಒಂದಿನ ಚೆನ್ನಾಗಿರ್ತಾರೆ, ಮತ್ತೆ ಆ ನೋವು ಬರ್ಸ್ಕೊಳ್ತಾರೆ. ಸೊ ಈ ರೀತಿ ಒಂದು ಫೈಬ್ರೋಮಯಾಲ್ಜಿ ಆಗ್ಬೋದು, ಅಥವಾ ಯಾವುದೇ ರೀತಿ ಒಂದು ಸ್ಪೋರ್ಟ್ಸ್ ಇಂಜುರೀಸ್ ಅಂತಂದರೆ ಈಗ ಬಿದ್ದು ಏಟಾಗಿ ಒಂದು ಲಿಗಮೆಂಟ್ ಇಂಜುರಿ ಆಗ್ಬೋದು, ಗ್ರೇಡ್ 1, ಗ್ರೇಡ್ 2 ಅಥವಾ ಗ್ರೇಡ್ 3 ಲಿಗಮೆಂಟ್ ಇಂಜುರೀಸ್, ಅಥವಾ ಮಸಲ್ ಇಂಜುರೀಸ್, ಅಥವಾ ಜನರಲ್ ಆಗಿ ಹೋಗ್ತಾ ಈ ಉಳುಕ್ತಕ್ಕಂಥದ್ದು, ಅದರಿಂದ ಆಗ್ತಕ್ಕಂಥ ಸ್ಟ್ರೈನ್ ಮತ್ತು ಸ್ಪ್ರೈನ್ ಆಗ್ಬೋದು, ಅದಕ್ಕೂ ಕೂಡ ನಮ್ಮ ಲೇಸರ್ ಚಿಕಿತ್ಸೆ. ಅಥವಾ ಈ ಡಯಾಬಿಟಿಸಿಂದ ಏನಾಗುತ್ತೆ, ಅನ್ಕಂಟ್ರೋಲ್ಡ್ ವೇಜ್ರಿಂದ ನಮ್ಮ ಭುಜದಲ್ಲಿ ಒಂದು ನೋವು ಕಾಣಿಸ್ಕೊ, ಅದನ್ನ ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತೀವಿ. ಸೊ ಅದರಿಂದ ಅವರಿಗೆ ಕೈ
ಎತ್ತಕ್ಕಾಗಲ್ಲ, ಇಳಿಸೋಕ್ಕಾಗಲ್ಲ, ಕೈ ಬೆನ್ನ ಹಿಂದೆ ಹೋಗಲ್ಲ. ಸೊ ಈ ರೀತಿ ಹಲವಾರು ಕಂಡೀಷನ್ಸ್ ಇದ್ದಾವೆ. ಮತ್ತು ಈ ಟೆನ್ನಿಸ್ ಎಲ್ಬೋ ಅಂತ ಹೇಳ್ತಿದ್ರೆ ಜಾಸ್ತಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನು ಲ್ಯಾಪ್ಟಾಪ್ಸ್ ಅಥವಾ ಕಂಪ್ಯೂಟರ್ಸ್ ಯೂಸ್ ಮಾಡ್ತಾರೆ, ಕೈ ತುಂಬ ಸ್ಟ್ರೈನ್ ಆಗೋದ್ರಿಂದ ಕೈಯಿನ ಹೊರಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ, ಮೊಣಕೈಯಲ್ಲಿ. ಸೊ ಅದರಿಂದ ಅವ್ರಿಗೆ ಎತ್ತಲಿಕ್ಕೆ ಇಳಿಸ್ಲಿಕ್ಕೆ 1 kg ಭಾರ ಕೂಡ ಎತ್ತಕ್ಕಾಗದಷ್ಟು ವೀಕ್ ಆಗೋಗ್ತಾರೆ. ಸೊ ಈ ರೀತಿ ಒಂದು ಪೈನ್ ಮ್ಯಾನೇಜ್ಮೆಂಟ್ ಅಲ್ಲದೆ ಸೊ ಈ ಲೇಸರ್ಸಿನ ಹಲವಾರು ರೀತಿಯಲ್ಲೂ ಕೂಡ ಯೂಸ್ ಮಾಡ್ತೀವಿ. ಅಂತಂದರೆ ಈ ಅಡಿಕ್ಷನ್ಸ್ಗೆ ನಾವು ಯೂಸ್ ಮಾಡ್ತೀವಿ. ಅಂತಂದರೆ ಈ ಮದ್ಯಪಾನ ಅಥವಾ ಧೂಮಪಾನ ಅಥವಾ ಡ್ರಗ್ಸ್, ಈ ಎಲ್ಲ ಭಾಗಕ್ಕೆ ಅವರ ಕಿವಿಯಲ್ಲಿ ಇರ್ತಕ್ಕಂಥ ಒಂದು ಪ್ರೆಷರ್ ಪಾಯಿಂಟ್ಸ್ಗೆ ಟ್ರೀಟ್ಮೆಂಟ್ ಕೊಟ್ಟು ಅವರ ಬಾಡಿಯಿಂದ ಟಾಕ್ಸಿನ್ಸ್ನ ನಾವು ಹೊರಗಡೆ ಹಾಕ್ತೀವಿ. ಅವರ ಮಲದ ಮುಖಾಂತರ, ಬೆವರ ಮುಖಾಂತರ ಮತ್ತು ಯೂರಿನ್ ಮುಖಾಂತರ. ಯಾವಾಗ ಇದನ್ನು ಹೊರಗಡೆ ಹಾಕ್ತಾ ಹೋಗ್ತೀವಿ, ಅವ್ರಿಗೆ ಮತ್ತೆ ಆ ಸ್ಮೋಕ್ ಮಾಡಬೇಕು, ಕುಡಿಬೇಕು ಅಂತ ಒಂದು ಅನ್ನಿಸದೇ ಇರೋ ಥರ ಒಂದು ಅವರ್ಷನ್, ಅಂದರೆ ಅದರ ಕಡೆ ಒಂದು ಅಸಹ್ಯ ಕ್ರಿಯೇಟ್ ಆಗೋ ಥರ ನಾವು ಶುರು ಮಾಡ್ತೀವಿ. ಜೊತೆಗೆ ಅವ್ರು ಮುಂದೆ ಇಟ್ಟರು ಕೂಡ ನನಗೆ ಬೇಡ ಅಂತ ತಳ್ಳಷ್ಟರ ಮಟ್ಟಿಗೆ ಅವ್ರಿಗೆ ಒಂದು ಮಾನಸಿಕ ಸ್ಥೈರ್ಯ ಅಂತ ಒಂದು ಕೌನ್ಸಿಲಿಂಗ್ ಮುಖಾಂತರ ಅವರಿಗೆ ಒಂದು ಎದ್ನಿಸ್ತೀವಿ. ಯಾಕೆಂದರೆ ಈ ಇತ್ತೀಚೆಗೆ ಅಡಿಕ್ಷನ್ ಒಂಥರ ಬಿಸ್ನೆಸ್ ಥರ ಆಗೋಗ್ತಾ ಇದೆ. ಎಲ್ಲರೂ 6 ತಿಂಗಳು 3 ತಿಂಗಳು ರಿಹ್ಯಾಬ್ ಸೆಂಟರ್ಗೆ ಹಾಕ್ತಾರೆ, ಕೂಡ ಹಾಕಿರ್ತಾರೆ. ಹೊರಗಡೆಗೆ ಬಂದು ಒಂದು 3 ತಿಂಗಳು ಆರಾಮಿರ್ಬೋದು, ಮತ್ತೆ ಶುರು ಮಾಡ್ತಾರೆ. ಯಾಕೆಂದರೆ ಅವರ ಬಾಡಿಯಲ್ಲಿ ಎಷ್ಟು ದಿನ ಕಲ್ಮಶ ಇರುತ್ತೋ ಅದು ಹಾಗೆ ಇರುತ್ತೆ. ಸೊ ಅದು ಇಲ್ಲದೇ ಸರಿಪಡಿಸ್ತಕ್ಕಂಥದ್ದು ನಮ್ಮ ಲೇಸರ್ಸ್ ಮುಖಾಂತರ ಸಾಧ್ಯ ಆಗಿದೆ. ಡಾಕ್ಟರ್, ಹಾಗೆ ತಾವು ಕ್ಯಾಂಪ್ ಬಗ್ಗೆ ಏನು ಹೇಳ್ತಾ ಇದ್ರಿ, ಕ್ಯಾಂಪ್ ನಡೀತಾ ಇದೆ ಅಂತ, ಅದರ ಬಗ್ಗೆ? ಡೆಫಿನೆಟ್ ಆಗಿ. ಯಾಕೆ ಅಂತಂದರೆ ನಮ್ಮ ಸಂಸ್ಥೆ ಬೆಂಗಳೂರಲ್ಲಿ ಮಲ್ಲೇಶ್ವರ ಮತ್ತು ಬಸವನಗುಡಿ ಅಲ್ಲದೆ ಮಂಗಳೂರಲ್ಲಿ ಮಹೇಂದ್ರ ಆರಕೇಡ್, ಕರಂಗಲ್ಪಾಡಿಯಲ್ಲಿ 3 ಕಡೆ ಬ್ರಾಂಚ್ ಇದೆ. ಸೊ ಅದಲ್ಲದೆ ಏನಾಗ್ತಾ ಇತ್ತು, ಎಲ್ಲ ದೂರದ ಊರುಗಳೆಲ್ಲ ಕೇಳ್ತಾ ಇದ್ರು, ಸೊ ನಮ್ಗೆ ಅಲ್ಲಿಗೆ ಬಂದು ಟ್ರೀಟ್ಮೆಂಟ್ ಕೊಡಿ, ನಾವು ಮನೆ ಮಠ ಎಲ್ಲ ಬಿಟ್ಟು ಬರ್ಲಿಕ್ಕಾಗಲ್ಲ ಅಂತ. ಸೊ ಇವತ್ತಿಂದ ಅಂದರೆ 12ನೇ ತಾರೀಕಿಂದ 16ನೇ ತಾರೀಕು ತನಕ ಹುಬ್ಳಿಯಲ್ಲಿ ಡಾಕ್ಟರ್ ಹೆಬ್ಸೂರ್ ಹಾಸ್ಪಿಟ್ಲಲ್ಲಿ ದೇಶಪಾಂಡೆ ನಗರ, ಸೊ ಅಲ್ಲಿ ನಾವು ಕ್ಯಾಂಪ್ ಮಾಡ್ತೀವಿ. 5 ದಿನ ಮಾಡಿ ನಮ್ಮ ಪೂರ್ತಿ ತಂಡ ಅಲ್ಲಿದೆ. ನಮ್ಮ ಮೆಡಿಕಲ್ ಡೈರೆಕ್ಟರ್ ಆದ ಡಾಕ್ಟರ್ MM ಹಿರೇಮಠ ಅಲ್ಲಿ ಖುದ್ದಾಗಿ ನಿಂತು ಎಲ್ಲ ಅಸೆಸ್ ಮಾಡಿ ಸರಿಪಡಿಸ್ತಾ ಇದ್ದಾರೆ. ಅದಾದ ನಂತರ ಮತ್ತೆ ನಾವು 18ರಿಂದ 22 ತನಕ ಬಳ್ಳಾರಿಗೆ ಹೋಗ್ತಾ ಇದೀವಿ. ಗಾಂಧಿನಗರದಲ್ಲಿ ಜಲಜಾಕ್ಷಿ ಹಾಸ್ಪಿಟಲ್ ಲಕ್ಷ್ಮೀ ವೆಂಕಟೇಶ್ವರ ನರ್ಸಿಂಗ್ ಹೋಮ್ ಅಂತ ಇದೆ, ಸೊ ಅಲ್ಲಿಗೆ ಹೋಗ್ತೀವಿ. ನಂತರ ನಾವು 24ರಿಂದ 28 ದಾವಣಗೆರೆಗೆ ಕೂಡ ಬರ್ತಾ ಇದ್ದೀವಿ. ಸೊ ಅಲ್ಲಿ SNR ಹಾಸ್ಪಿಟಲ್ ಅಂತ ಹದಡಿ ರಸ್ತೆಯಲ್ಲಿದೆ. ಸೊ ಈ ರೀತಿ ಎಲ್ಲ ಯಾವ್ಯಾವ ಊರುಗಳಲ್ಲಿ ನಮ್ಮ ಟ್ರೀಟ್ಮೆಂಟ್ ಅಗತ್ಯ ಇದೆಯೋ, ಯಾರು ನಮಗೆ ಅಲ್ಲಿ ತುಂಬಾ ಫೋನ್ ಮಾಡಿ ಕೇಳ್ಕೊಳ್ತಾರೋ, ಸೊ ನಮ್ಮ ಸಂಸ್ಥೆ, ಯಾಕೆಂದರೆ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕಾಗಲ್ಲ, ಸೊ ನಾವೇ ಅಲ್ಲಿಗೆ ಹೋಗಿ ಅವರಿಗೆ ಒಂದು ಈ ಸೇವೆ ಮುಖಾಂತರ ನಾವೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಸೊ ಇತ್ತೀಚೆಗೆ ಹೊಸದಾಗಿ ನಾವು ಮೈಸೂರಲ್ಲೂ ಕೂಡ ಶುರು ಮಾಡಿದ್ದೀವಿ. ಸೊ ಈಗ ನಾವು ಕರ್ನಾಟಕದಾದ್ಯಂತ ನಾವೀಗ ಆಲ್ಮೋಸ್ಟ್ ಕವರ್ ಮಾಡ್ತಾ ಇದ್ವಿ. ಸೊ ಈಗ ನಾವು ಕರ್ನಾಟಕ ಬಿಟ್ಟು ಸ್ವಲ್ಪ ಹೊರಗಡೆಗೆ ಹೋಗಿ ಅಲ್ಲಿಯ ನಾರ್ತ್ ಇಂಡಿಯಾ ಅಥವಾ ಈ ಚೆನ್ನೈ ಆ ಕಡೆ ಎಲ್ಲ ನಾವು ಬ್ರಾಂಚಸ್ನ ಎಕ್ಸ್ಪೆಂಡ್ ಮಾಡೋದು ಕೂಡ ಟ್ರೈ ಮಾಡ್ತಾ ಇದ್ವಿ. ಸೊ ಈ ರೀತಿ ಕ್ಯಾಂಪ್ಸ್ ಮುಖಾಂತರ ಆಯಾ ವಿಭಾಗಗಳಲ್ಲಿ, ಆಯಾ ಏರಿಯಾಗಳಲ್ಲಿ ಇರ್ತಕ್ಕಂಥ ಜನರು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಖಂಡಿತ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಧನ್ಯವಾದ. ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ನೀವು ಕೂಡ ಡಾಕ್ಟರ್ನ ಸಂಪರ್ಕಿಸಬೇಕು ಅಂತ ಇದ್ರೆ ಸಂಪರ್ಕಿಸಬೇಕಾದ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಹರೀಶ್, ಶ್ರೀ ಸಂಜೀವಿನಿ ಸೊಲ್ಯೂಷನ್ಸ್ ಕೋಲ್ಡ್ ಲೇಸರ್ ಥೆರಪಿ ಸೆಂಟರ್, ಟೋಲ್ ಫ್ರೀ ನಂಬರ್ 1800-300-3169. ಇನ್ನು ಮಲ್ಲೇಶ್ವರಂ ಶಾಖೆಯ ನಂಬರ್ ಕೂಡ ನೋಟ್ ಮಾಡ್ಕೊಳ್ಳಿ, 8884493271. ಹಾಗೆ ಬಸವನಗುಡಿ ಶಾಖೆಯ ನಂಬರ್ 8884493270. ಈ ನಂಬರ್ಗೆ ಕರೆ ಮಾಡಿ ತಮ್ಮ ಸಮಸ್ಯೆ ಏನಿದ್ರೂ ಕೂಡ ಪರಿಹಾರವನ್ನ ಕಂಡುಕೊಳ್ಳಬಹುದು. ಇನ್ನು ಮಂಗಳೂರು ಶಾಖೆಯ ನಂಬರ್ಗಳು ಹಾಗೆ ಬಳ್ಳಾರಿ ಮತ್ತು ಹುಬ್ಬಳ್ಳಿ 3 ಶಾಖೆಯ ನಂಬರ್ಗಳನ್ನ ಕೂಡ ನೋಟ್ ಮಾಡ್ಕೊಳ್ಬಹುದು. ಇನ್ನು ದಾವಣಗೆರೆಯ ನಂಬರ್ ಅನ್ನ ಕೂಡ ನೋಟ್ ಮಾಡ್ಕೊಳ್ಳಿ, 8884493276. ಹಾಗೆ ಮೈಸೂರು ಶಾಖೆಯ ನಂಬರ್ 8884494279. ದೇಹದ ಯಾವುದೇ ಭಾಗಕ್ಕೆ ಪೇಯ್ನ್ ಆದರೂ ಕೂಡ ಸಹಿಸಿಕೊಳ್ಳೋದು ತುಂಬಾ ಕಷ್ಟ. ಆದರೆ ಅದಕ್ಕಾಗಿ ಚಿಂತೆ ಮಾಡಬೇಕಾಗಿಲ್ಲ. ಸರಿಯಾದ ಚಿಕಿತ್ಸೆ ಪಡ್ಕೊಂಡ್ರೆ ಮತ್ತೆ ಹುರುಪಿನಿಂದ ಬದುಕು ಸಾಗಿಸಬಹುದು. ನಾಳೆ ಇನ್ನೊಬ್ರು ಡಾಕ್ಟರ್ ನಿಮ್ಮ ಜೊತೆ ಭೇಟಿ ಇರ್ತಾರೆ. ಹಾಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.